ಈಗ ರಾಜ್ಯ ಸರ್ಕಾರದ ಮುಂದಿರುವಂತದ್ದು ಸಚಿವ ಸಂಪುಟ ವಿಸ್ತರಣೆ. ಅದ್ ಯಾವಾಗ ಆಗುತ್ತನ್ನುವಂತ ಪ್ರಶ್ನೆಗೆ ಈಗ ಉತ್ತರನೇ ಸಿಗ್ತಾ ಇಲ್ಲ. ಹಾವು ಏಣಿ ಆಟ ಆಗ್ತಾ ಇದೆ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ. ಫೈನಲ್ ಆಗ್ತಾ ಇಲ್ಲ ಪಟ್ಟಿ. ಈಗ ಸಭೆಯನ್ನ ನಾಳೆಗೆ ಮುಂದೂಡಿಕೆ ಮಾಡಲಾಗಿದೆಯಂತೆ. ಇವತ್ತು ಸಭೆ ನಡಿಬೇಕಿತ್ತು, ಬಟ್ ಆ ಸಭೆಯನ್ನ ಈಗ ನಾಳೆಗೆ ಮುಂದೂಡಿಕೆ ಮಾಡಲಾಗಿದೆ. ಪಟ್ಟಿ ಫೈನಲ್ ಸಂಬಂಧ ರಾಹುಲ್ ಖರ್ಗೆ ಜೊತೆ ನಾಳೆ ಸಭೆ ನಡೆಯಲಿದೆ. ರಾಹುಲ್ ಜೊತೆ ಚರ್ಚಿಸಲಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯ. ಇವರು ಕಳೆದ 2-3 ದಿನಗಳಿಂದ ದೆಹಲಿಯಲ್ಲೇ ಬೀಡ್ ಬಿಟ್ಟಿದ್ದಾರೆ. ಬಟ್ ಅಂತಿಮ ಪಟ್ಟಿಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಅನ್ನ ಕೊಡ್ತಾ ಇಲ್ಲ. ನಿನ್ನೆ ಸಭೆ ನಡಿಬೇಕಿತ್ತು, ನಿನ್ನೆ ರಾಹುಲ್ ಗಾಂಧಿ ಅವರೇನೋ ತುರ್ತು ಕೆಲಸ ಇದೆ ಅಂತ ಹೋದ್ರು. ಇವತ್ತು ಸಭೆ ನಡಿಬೇಕಿತ್ತು, ಇವತ್ತು ಕೂಡ ಸಭೆ ನಡೆದಿಲ್ಲ. ಇನ್ನು ಕೆ.ಸಿ. ವೇಣುಗೋಪಾಲ್ ಅವರ ಮನೆಯಲ್ಲಿ ಸಭೆ ಆಗಿತ್ತು, ಅದರಲ್ಲಿ ಸುರ್ಜೇವಾಲಾ ಅವರು ಕೂಡ ಭಾಗಿಯಾಗಿದ್ರು. ಒಂದಿಷ್ಟು ಹೆಸರುಗಳನ್ನ ಫೈನಲ್ ಕೂಡ ಮಾಡಿದ್ದಾರೆ. ಬಟ್ ಕೆಲವೊಂದಿಷ್ಟು ಹೆಸರುಗಳನ್ನ ನಿರ್ಣಯ ತಗೋಬೇಕು ಅಂತ ಹೇಳಿದ್ರೆ ಅದು ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಸಮ್ಮುಖದಲ್ಲೇ ಆಗಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದ್ಬಿಟ್ಟು ಅವರ ಜೊತೆ ಸಭೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಬಟ್ ಆ ಸಭೆಗೆ ಕಾಲ ಮಾತ್ರ ಕೂಡ ಬರ್ತಾ ಇಲ್ಲ. ಬಟ್ ಈಗ ರಾಜ್ಯದಲ್ಲಿ ನೋಡಿದ್ರೆ ಲೋಕಭವನದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಸಂಬಂಧ ಸಚಿವಾಕಾಂಕ್ಷಿಗಳು ಪ್ರಮಾಣ ವಚನ ಸ್ವೀಕಾರಕ್ಕೆ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಕೇಂದ್ರದಲ್ಲಿ ಮಾತ್ರ ಅಂತಿಮ ಪಟ್ಟಿ ಫೈನಲ್ ಆಗ್ತಾ ಇಲ್ಲ. ಒಟ್ಟು 40 ಜನರ ಹೆಸರಿತ್ತು, ಅದರಲ್ಲಿ ಫಿಲ್ಟರ್ ಮಾಡಿ 29 ಜನರ ಹೆಸರನ್ನ ಈಗ ಫೈನಲ್ಗೆ ತರಲಾಗಿದೆ. ದೆಹಲಿಯಲ್ಲಿ ಮುಂದುವರೆದ ಸಂಪುಟ ವಿಸ್ತರಣೆ ಸರ್ಕಸ್. ಹೈಕಮಾಂಡ್ ಫೋನ್ಗೆ ಕಾದು ಕಾದು ಸುಸ್ತಾಗಿದ್ದಾರಂತೆ ರಾಜ್ಯ ನಾಯಕರು. ಖಂಡಿತ ಆಗಲೇಬೇಕದು. ಹೈಕಮಾಂಡ್ ನಡೆಗೆ ರಾಜ್ಯ ನಾಯಕರು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಸಂಪುಟ ವಿಸ್ತರಣೆ ವಿಳಂಬ ನಡೆಗೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಈಗ ರಾಜ್ಯದ ನಾಯಕರು. ಈಗ ಕೆಲವೊಂದಿಷ್ಟು ಜನ ದೆಹಲಿಯಿಂದ ಊರಿನತ್ತ ಹೊರಟಿದ್ದಾರಂತೆ. ಪಟ್ಟಿಯಲ್ಲಿ ಹೆಸರಿದ್ರೆ ನೋಡೋಣ ಅಂತ ಕೆಲವೊಂದಿಷ್ಟು ಜನ ಶಾಸಕರು ಹೇಳ್ತಾ ಇದ್ದಾರಂತೆ. ಈಗ ಕೇವಲ ಹೋಗಿರುವುದು ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಮಾತ್ರ ಅಲ್ಲ, ಸಚಿವಾಕಾಂಕ್ಷಿಗಳಾಗಿದ್ದಂತಹ ಸರಿಸುಮಾರು 20ಕ್ಕೂ ಹೆಚ್ಚು ಜನ ಶಾಸಕರು ದೆಹಲಿಗೆ ಹೋಗಿದ್ರು. ಅಲ್ಲಿ ರಾಜ್ಯ ನಾಯಕರು ಜೊತೆಗೆ ಕೇಂದ್ರದ ಹೈಕಮಾಂಡ್ ನಾಯಕರ ಜೊತೆ ಲಾಬಿ ಮಾಡೋದಕ್ಕೆ ಮುಂದಾಗಿದ್ರು. ಬಟ್ ಏನ್ ಮಾಡೋದು, ಮಾತುಕತೆಗೆ ಸಿಗ್ತಾನೆ ಇಲ್ಲ ನಾಯಕರು. ಈಗ ಪಟ್ಟಿ ಫೈನಲ್ ಆದ್ರೆ ಆಯ್ತು, ಬಿಟ್ರೆ ಬಿಡ್ತು, ಪಟ್ಟಿಲ್ ಹೆಸರಿದ್ರೆ ನೋಡ್ಕೊಳ್ಳೋಣ ಅಂತ ಕೆಲವೊಂದಿಷ್ಟು ಜನ ಈಗ ಬೆಂಗಳೂರಿನತ್ತ ಹೆಜ್ಜೆ ಹಾಕ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬ್ಬೀರ್, ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಶಬ್ಬೀರ್, ಈಗ ಬರ್ತಾ ಇರುವಂತಹ ಪ್ರಶ್ನೆ, ಹೈಕಮಾಂಡ್ ಯಾವಾಗ ಸಂಪುಟ ವಿಸ್ತರಣೆ ಪಟ್ಟಿಗೆ ಗ್ರೀನ್ ಸಿಗ್ನಲ್ ಕೊಡುತ್ತೆ ಅಂತ, ಯಾವಾಗ ಸಿಗಬಹುದು? ನೋಡಿ, ಸಚಿವ ಸಂಪುಟ ವಿಸ್ತರಣೆ ಕಸರತ್ತು ಇನ್ನೂ ಕೂಡ ದೆಹಲಿಯಲ್ಲಿ ಮುಂದುವರೆದಿದೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಆಗುವಂತ ನಿಟ್ಟಿನಲ್ಲಿ ದೆಹಲಿಯಲ್ಲೇ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಠಿಕಾಣಿಯನ್ನ ಹೂಡಿದ್ದಾರೆ. ಕಳೆದ 3 ದಿನಗಳಿಂದ ದೆಹಲಿಯಲ್ಲಿರುವಂತಹ ಅವರು ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ ರಾಹುಲ್ ಗಾಂಧಿ ಅವರ ಜೊತೆಗೆ ಸಭೆಯನ್ನ ನಡೆಸುವಂತ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ಆದ್ರೆ ಹೈಕಮಾಂಡ್ ನಾಯಕರು ಬೇರೆ ಬೇರೆ ಕೆಲಸಗಳಲ್ಲಿ ಬ್ಯುಸಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಈವರೆಗೂ ಕೂಡ ಸಭೆ ನಿಗದಿಯಾಗಿಲ್ಲ. ಇವತ್ತು ಸಂಜೆ ಸಭೆ ಆಗಬಹುದು ಅನ್ನುವಂತ ನಿರೀಕ್ಷೆಗಳಿತ್ತು, ಆದ್ರೆ ಕಡೆ ಕ್ಷಣದಲ್ಲಿ ಅದು ಕೂಡ ರದ್ದಾಗಿರುವಂತದ್ದು. ಸೊ ಹೀಗಾಗಿ ನಾಳೆ ಸಂಜೆ ಒಳಗಡೆ ಸಭೆ ಆಗಬಹುದಾದಂತಹ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಬಹುತೇಕ ರಾಹುಲ್ ಗಾಂಧಿ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ಸಭೆ ಆದ ನಂತರ ಪಟ್ಟಿ ಅಂತಿಮಗೊಳ್ಳುವಂತ ಸಾಧ್ಯತೆಗಳಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಬಹುತೇಕ ನಾಳೆ ಸಂಜೆ ಒಳಗಡೆ ಈ ಎಲ್ಲ ಪ್ರಕ್ರಿಯೆಗಳು ಕೂಡ ಮುಗಿಯುವಂತ ಸಾಧ್ಯತೆಗಳು ಕೂಡ ಇದಾವೆ. ಓಕೆ ಶಬೀರ್, ಈಗ ದೆಹಲಿಗೆ ಒಂದಿಷ್ಟು ಜನ ನಾಯಕರು ಹೋಗಿದ್ರು, ಈಗ ಕೆಲವೊಂದಿಷ್ಟು ಜನ ವಾಪಸ್ ಬರ್ತಿದ್ದಾರೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಈಗ ಯಾವೆಲ್ಲ ನಾಯಕರು ವಾಪಸ್ ಬರ್ತಾ ಇದ್ದಾರೆ ಅಂತ? ನೋಡಿ, ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನುವಂತಹ ಸಹಜ ನಿರೀಕ್ಷೆಯಲ್ಲಿ ಸಾಕಷ್ಟು ಶಾಸಕರು ಸಚಿವರಾಗಬೇಕು, ಸಂಪುಟ ಸೇರ್ಬೇಕು ಅನ್ನುವಂತ ನಿರೀಕ್ಷೆಯಲ್ಲಿ ದೆಹಲಿಗೆ ಬಂದು ಹೈಕಮಾಂಡ್ ಮಟ್ಟದಲ್ಲಿ ಲಾಬಿಯನ್ನ ನಡೆಸುವಂತ ಪ್ರಯತ್ನಗಳನ್ನ ಮಾಡಿದ್ರು. ಮತ್ತೆ ಸಿಎಂ ಮತ್ತೆ ಮಾಜಿ ಸಿಎಂ ಎಲ್ಲರನ್ನೂ ಕೂಡ ಭೇಟಿಯಾಗಿ ಕಡೆ ಹಂತದಲ್ಲಿ ತಮ್ಮ ಹೆಸರನ್ನ ಸೇರ್ಪಡೆ ಮಾಡುವಂತ ನಿಟ್ಟಿನಲ್ಲೂ ಕೂಡ ಒಂದ್ ರೀತಿ ಪರೋಕ್ಷವಾದಂತ ಒತ್ತಡವನ್ನ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ರು. 1-2 ದಿನಗಳಲ್ಲಿ ಈ ಪ್ರಕ್ರಿಯೆಗಳೆಲ್ಲವೂ ಕೂಡ ಮುಗಿಬಹುದು ಅನ್ನುವಂಥದ್ದು ಶಾಸಕರ ನಿರೀಕ್ಷೆ ಆಗಿತ್ತು. ಆದ್ರೆ 3 ದಿನಗಳು ಕಳೆದ್ರೂ ಕೂಡ ಸಭೆ ಯಾವಾಗ ನಡೆಯುತ್ತೆ ಅನ್ನುವಂತ ನಿರ್ದಿಷ್ಟ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇಲ್ಲ. ಹೀಗಾಗಿ ದೆಹಲಿಯಲ್ಲಿದ್ದಂತ ನಾಯಕರು ಕೂಡ ಈಗ ಬೇಸರಗೊಂಡು ಬಹುತೇಕ ಶಾಸಕರಿಗೆ ವಾಪಸ್ ತೆರಳ್ತಾ ಇದ್ದಾರೆ. ಪ್ರಮುಖವಾಗಿ ಕೋನ್ ರೆಡ್ಡಿ ಅವರಾಗಿರ್ಬೋದು ಅಥವಾ ಬಹಳಷ್ಟು ಜನ ನಾಯಕರುಗಳೇನಿದ್ರು ಅವರೆಲ್ಲರೂ ಕೂಡ ಈಗ ವಾಪಸ್ ಹೋಗ್ತಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಬಹುತೇಕ ನಾಳೆ ಸಭೆ ನಡೀಬಹುದು, ಅದಾದ ಬಳಿಕ ಸಿಎಂ ಎಲ್ಲ ಸೇರಿದಂತೆ ಎಲ್ಲರೂ ವಾಪಸ್ ಬರ್ತಾರೆ. ಸೊ ಹೀಗಾಗಿ ದೆಹಲಿಯಲ್ಲಿ ಇರುವಂತದ್ದು ಯಾವುದೇ ರೀತಿಯಾದಂತ ಪ್ರಯೋಜನಗಳಿಲ್ಲ. ಸೊ ಹೀಗಾಗಿ ಬೆಂಗಳೂರಿಗೆ ಹೋಗೋಣ ಅನ್ನುವಂತ ನಿರ್ಧಾರಕ್ಕೆ ಶಾಸಕರು ಬಂದಂತೆ ಕಾಣಿಸ್ತಾ ಇರುವಂತದ್ದು. ಹೀಗಾಗಿ ದೆಹಲಿಯಲ್ಲಿ ಕಳೆದ 3 ದಿನಗಳಿದ್ದಂತ ಬಹುತೇಕ ಶಾಸಕರೆಲ್ಲರೂ ವಾಪಸ್ ಹೋಗ್ತಾ ಇದ್ದಾರೆ. ಓಕೆ ಶಬೀರ್, ಹಾಗೆ ಸಂಪರ್ಕದಲ್ಲಿರಿ.